ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಾ ರೈಡ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 7 ರೈಡ್ ಸ್ಟಾರ್ಟ್ ಆಗಿದೆ ಫ್ರಮ್ ದಿಸ್ಕಿತ್ ವಿಲೇಜ್ ಟು ಪ್ಯಾಂಗಾಂಗ್. ಓಕೆ, ಬ್ರಿಡ್ಜ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸೈಡಲ್ಲಿ ಹೋಗಿ ಸೈಡಲ್ಲಿ ಬರಬೇಕಷ್ಟೆ. ಇದು ಯಾವುದಿದು ಈ ರೋಡು? ಯಾವ ಸೈಡ್ ಹೋಗ್ಬೇಕಿದು? ಯಾವ ಜಾಗದಲ್ಲೆಲ್ಲ ಬರ್ತಾಯಿದ್ದೀವಿ ಗುರು ನಾವಂತೂ. ಅಬ್ಬಬ್ಬಬ್ಬಬ್ಬ, ಇಲ್ಲಿ ಸಕ್ಕತ್ತಾಗೈತೆ ಇದು. ಏನು ಫೋರ್ಸ್ ಇದೆ ಅಲ್ಲ ಕಡೆ ನೋಡಿ. ವಾ, ಸೂಪರ್. ಓಹೋ, ತುಂಬ ಕಷ್ಟ. ರೈಟಲ್ಲಿ ಏನಾದರೂ ತಲೆ ನೋಡಿಬಿಟ್ರೆ ಭಯನೇ ಆಗೋಗ್ಬಿಡುತ್ತೆ. ಒಳ್ಳೆ ಮಜಾ ಇದೆ ಅಲ್ಲ ಈ ನೀರೊಳಗೆಲ್ಲ ಹೋಗೋಕ್ಕೆ. ಏನು ಚೆನ್ನಾಗಿದೆ ರೋಡು ನೋಡಪ್ಪ. ಅಣ್ಣನ ಫೀಲ್ ಮಾಡ್ತಾವನೆ ಫುಲ್ಲು. ನುಲಿತಾ ರೋಡ್ ಹಂಗಿದೆ, ಎಂಥವ್ರಿಗೂ ಕುಣಿಬೇಕು ಅನಿಸುತ್ತೆ. ಏನೊಂದು 10 ಮಿನಿಟ್ಸ್ ನಿಲ್ಸ್ಕೊಂಡ್ವಿ ಇಲ್ಲಿ. ಚೆನ್ನಾಗಿದೆ ವ್ಯೂ, ಒಳ್ಳೆ ಫೋಟೋಶೂಟ್ ಮಾಡೋಣ ಅಂತ. ಯಾಕಂದ್ರೆ ಸುಸ್ತಾಗಿ ಹೋಗ್ಬಿಡೋದ ಇಲ್ಲೆಲ್ಲ ಅಷ್ಟೇ. ತುಂಬ ಹೊತ್ತು ನಿಲ್ಸ್ಕೊಂಡ್ಬಿಟ್ರೆ ಸುಸ್ತಾಗಿ ಹೋಗುತ್ತೆ. ಆದರೂ ರೋಡ್ ಮಾತ್ರ ಕ್ರೇಜಿ ಇದೆ ಇದು. ಐ ಲವ್ ಬ್ರೋ ಶಯೋಕ್ ವ್ಯಾಲಿ. ಪೀಪ್ ಪೀಪ್ ಡೋಂಟ್ ಸ್ಲೀಪ್ ಅಂತೆ, ಸಖತ್ತಾಗಿ ಬರ್ದಿದ್ದಾರೆ. ಇದೆಲ್ಲ ಕಲ್ಲುಗಳೆಲ್ಲ ನೋಡೋಕ್ಕೆ ವಿಚಿತ್ರವಾಗಿದೆ. ಇಲ್ಲೆಲ್ಲ ನೀರು ಹರಿಯುತ್ತಾ ಅಂತ. ಮೇ ಬಿ ರೈನಿ ಸೀಸನ್ ಸ್ಟಾರ್ಟ್ ಆದರೆ ಇಲ್ಲೆಲ್ಲ ಕಂಪ್ಲೀಟ್ ನೀರು ಬರುತ್ತಾ ರೋಡ್ ಮೇಲೆಲ್ಲ ಅಂತ. ಅಂದರೆ ಸೈಡಲ್ಲಂತೂ ನೀರು ಹೋಗುತ್ತೆ, ಬಟ್ ರೋಡ್ ಮೇಲೂ ಬರ್ಬೋದು ಸ್ವಲ್ಪ ಸ್ವಲ್ಪ. ಅಲ್ಲಿ ಅಲ್ಲಿ ವಾಟರ್ ಕ್ರಾಸಿಂಗ್ ಥರ ನೋಡಿ. ಇದು ಕರೆಕ್ಟಾಗಿ ಸ್ಟ್ರೈಟ್ ಹೆಂಗೆ ಕಾಣಿಸ್ತಿದೆ. ರೋಡ್ಸ್ ಈಸ್ ಇಲ್ಲಿ, ಡೋಂಟ್ ಡ್ರೈವ್ ಸಿಲ್ಲಿ ಅಂತ ಕರೆಕ್ಟಾಗಿ ಹಾಕಿದ್ದಾರೆ. ಓ ಬ್ರೋ, ಏನಿದು ಚೆನ್ನಾಗಿದೆಲ್ಲ ಇದು. ಒಂದೊಂದು ಬ್ರಿಡ್ಜ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ. ಇದು ರೋಡ್ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಇದ್ರ ಮಧ್ಯದಲ್ಲಿ ರೋಡ್ ಮಾಡೋಕ್ಕೆ ನಿಜ ಗ್ರೇಟ್ ಅವರೆಲ್ಲ. ಇದೇನು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಿಜ ಹೇಳ್ತೀನಲ್ಲ, ನುಬ್ರಾ ಟು ಪ್ಯಾಂಗಾಂಗ್ ಹೋಗೋ ರೋಡ್ ಮಾತ್ರ ಸಖತ್ತಾಗಿದೆ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಇದೆಲ್ಲ ನೋಡೋಕ್ಕೇ ಒಂಥರ ಮಜಾ. ಭಯನೂ ಆಗ್ತಾಯಿದೆ, ಬಟ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಭಾಳ ಹುಷಾರಾಗಿ ಹೋಗ್ಬೇಕು. ಅಬ್ಬ ನೋಡಿ ಹೆಂಗೆ ಇಳ್ದಾಕತ್ತೆ ಗಾಡಿನ. ಅಂದರೆ ಗಾಡಿ ಇಳಿಯುತ್ತೆ ಅಂದರೆ ಲೋಡ್ ಇರುತ್ತಲ್ಲ, ಹಂಗಾಗಷ್ಟೇ. ಇಲ್ಲಿ ನೋಡಿ, ಇದು ಈ ಬಂಡೆ ಕರೆಕ್ಟಾಗಿ ಸೆಂಟ್ರಲ್ ಬಿದ್ದಿದೆ. ಯಾವುದೋ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಬಿದ್ದಿರೋದು ಇದು ನೋಡಿ ಎಡ್ಜ್. ನಾವು ಮೊನ್ನೆ ಎಲ್ಲ ಏನು ಬಂದ್ವಲ್ಲ, ತುಂಬ ಜನ ಪಾಂಗ್ ಆದಮೇಲೆ ಅಲ್ಲಿಂದನೇ ವಾಪಸ್ ಹೋದರು. ಇನ್ನೂ ಸ್ವಲ್ಪ ಜನ ಲೇಯಿಂದ ಹಂಗೆ ವಾಪಸ್ ಹೋದರು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ನೀವು ಬಂದು ಸರ್ಕ್ಯೂಟ್ ಪ್ಲ್ಯಾನ್ ಮಾಡಿಕೊಂಡು ನೋಡಲಿಲ್ಲ ಅಂದರೆ ವೇಸ್ಟೇ ನೀವು ಬಂದಿದ್ದು. ಅದನ್ನು ನೋಡೋಕೆ ಇಲ್ಲಿ ತನಕ ಬರೋದಂಥದ್ದು ಅವಶ್ಯಕತೆನೇ ಇಲ್ಲ. ನೋಡಿ ನಮ್ಮ ಹುಡುಗ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಸಖತ್ತಾಗಿದೆ ಮಾತ್ರ. ಅರೆ ನಿಜ ಚೆನ್ನಾಗಿದೆ. ವಾಟರ್ ಕ್ರಾಸಿಂಗ್ ಒಂಥರ ಇನ್ನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಮಗೆ. ಆಲ್ಮೋಸ್ಟ್ ಬಾಯ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ.
ಇದೆಲ್ಲ ಆಫ್ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇಲ್ಲಿ. ಉಬ್ರಾಟ ಪ್ಯಾಂಗಾಂಗ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಖತ್ತಾಗಿದೆ. ಸಣ್ಣ ವಾಟರ್ ಕ್ರಾಸಿಂಗ್ ಅಷ್ಟೇ. ಯಾಕ ಓಹೋ ಹೆಂಗೆ ಸ್ಕಿಡ್ ಆಗ್ತಿದೆ ನೋಡಿ ಇಲ್ಲಿ. ಅಯ್ಯೋ, ವಾಟರ್ ಕ್ರಾಸಿಂಗ್ ಚಿಕ್ಕದು ಅಂದ್ಕೊಂಡ್ರೆ ಸರಿಯಾಗೇ ಇದೆ. ನಾನು ಇದು ಭಾಳ ಚಿಕ್ಕ ವಾಟರ್ ಫಾಲ್ ಅಂದ್ಕೊಂಡೆ, ಬಟ್ ತುಂಬ ಕಷ್ಟ ಇದೆ ಇದು ಬರೋದು. ಹಾಂ, ಬಂದರು ಇವಾಗ. ಇದರ್ ಸೆ ಬಾಯ್. ಓಕೆ, ಆರಾಮ್ ಸೆ. ಓಕೆ, ಗಾಡಿ ಮಧ್ಯದಲ್ಲಿ ಆಫ್ ಆಗಿಬಿಟ್ರೆ ಭಾಳ ಕಷ್ಟ. ಮಜಾ ಮಾತ್ರ ಇವ್ರಿಗೆಲ್ಲ. ಇದೇನು ಇಷ್ಟೊತ್ತು ಆಫ್ ರೋಡ್ ನೋಡಿದ್ರಲ್ಲ, ಲಿಟ್ರಲ್ಲಿ ಅಂದ್ಕೊಂಡಷ್ಟು ಈಸಿ ಇಲ್ಲ. ಇದು ತುಂಬ ಕಷ್ಟ ಇದೆ. ಅದು ನಾವೆಲ್ಲ ಅಡ್ವೆಂಚರ್ ಗಾಡಿಗೆ ಏನಕ್ಕೆ ಇಷ್ಟಪಟ್ಟು ತಗೊತೀವಿ ಅಂದರೆ ಇದೇ ರೀಸನ್ನು. ಈ ಥರ ವಾಟರ್ ಕ್ರಾಸಿಂಗ್ ಆಗಿರ್ಬೋದು, ಈ ಥರ ವ್ಯೂ ಒಳಗಡೆ ಈ ಥರ ಆಫ್ ರೋಡ್ ಹೊಡ್ಕೊಂಡು ಹೋಗೋದಿದೆಯಲ್ಲ, ಆ ಮಜಾನೇ ಬೇರೆ. ಇಲ್ಲಿ ನೋಡಿದ್ದು ರೋಡು. ಸ್ವಲ್ಪ ದೂರ ಹೋದರೆ ವಾಟರ್ ಕ್ರಾಸಿಂಗು, ಸ್ವಲ್ಪ ದೂರ ಹೋದರೆ ಎಕ್ಸ್ಟ್ರೀಮ್ ಆಫ್ ರೋಡು. ಮಜಾ. ಈ ಥರ ಇದ್ರೇ ಹೊಡಿಯೋಕೆ ಒಂಥರ ಮಜಾ ಮಾತ್ರ. ಅಗೈನ್ ಒನ್ ಮೋರ್ ವಾಟರ್ ಕ್ರಾಸಿಂಗ್. ನೋಡಿ ಇಲ್ಲಿ ಎಷ್ಟು ಕಷ್ಟ ಆಗ್ತಿದೆ. ಹೇಳ್ದಷ್ಟು ಈಸಿ ಅಲ್ಲ. ನೋಡೋಣ ನಾವು ಹೆಂಗೆ ಹೋಗ್ತೀವಿ. ನಮ್ಗೆ ಹೋದ್ರೇನೂ ಕಷ್ಟಪಡೋ ಇಲ್ಲ, ಹೋಗ್ತಾ ಇದೆ. ಕಲ್ಲಿದೆ ಅಷ್ಟೇ. ಹಬ್ಬ ಸಾಕಾಗಿತ್ತಲ್ಲ. ಹಾಂ, ನಾವು ಅದನ್ನೊಂದು ನೋಡ್ಕೊಂಬಿಟ್ರೆ ಅಷ್ಟೇ. ಎಂಥ ಜಾಗದಲ್ಲಿ ಇದ್ದೀವಿ ನೋಡಿ ಇದು. ಅಯ್ಯೋ, ಇಷ್ಟು ದಿನ ಏನು ಲೇ ನೋಡಿದ್ವಿ, ಇವತ್ತು ನೋಡ್ತಿರೋ ಲೇಗೋ ತುಂಬ ಡಿಫ್ರೆನ್ಸ್ ಇದೆ. ರೈಡರ್ಸ್ಗೆ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗೋದು ಈ ಜಾಗದಲ್ಲಿ. ಅಷ್ಟೇ ಬಿದ್ದುಬಿಟ್ಟು ಎತ್ತು. ಹೌ, ಯಾವುದದು ಬುಲೆಟಾ? ಅವರಲ್ಲಿ ಬರುವಾಗಲೇ ಒಂದ್ಸಲ ಸ್ಲಿಪ್ ಆಯಿತು. ಅಯ್ಯೋ, ಮಜಾ ಮಾತ್ರ ಇಲ್ಲಿ. ಹಾಂ,
ಓಕೆ, ಲಂಚ್ ಬ್ರೇಕ್ ಆಯಿತು. ಒಂದೊಳ್ಳೆ ಊಟ ಮಾತ್ರ, ವೆಜ್ ಥಾಲಿ ಅಂತ ಏನೋ ಕೊಟ್ಟರು, ಸಾಕಾಗಿತ್ತು. ನೆನ್ನೆ ಮನೆಯೆಲ್ಲ ಸ್ವಲ್ಪ ಸೆಟ್ ಆಗಿರಲಿಲ್ಲ, ಇವತ್ತು ಒಳ್ಳೆ ಊಟ ಮಾಡ್ದಂಗೆ ಆಯಿತು. ಇವ್ರು ನೋಡಿ ನಾನು ಮುಂದೆ ಹೋಗ್ತಾ ಇದ್ದಾರಲ್ಲ, ಇವಾಗ ಸಿಕ್ಕಿದ್ದು ನಮ್ಗೆ ಅಲ್ಲಿ ಊಟ ಕೂತಿದ್ದಾಗ ಸಿಕ್ಕಿದ್ರು, ಹಾವೇರಿ ಅವರಂತೆ. ಇಲ್ಲಿ ಒಬ್ಬರೇ, ಮತ್ತು ನಾವಾದರೂ ಅಟ್ಲೀಸ್ಟ್ ಇಬ್ಬರಿದ್ದೀವಿ. ಹಾವೇರಿಯಲ್ಲಿ ಯಾವುದದು ಹೋಂಡಾ ಆರ್ನೆಟು ಸಮಥಿಂಗ್, ಯಾವುದೋ ಹೋಂಡಾ ಆರ್ನೆಟ್ ಅನಿಸುತ್ತೆ. ಹಾಂ, ಅದರಲ್ಲಿ ಬಂದಿರೋದು ಇಲ್ಲಿ ತನಕ, ಗ್ರೇಟ್ ಅವರು. ಎಲ್ಲಿ